ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಆಗಸ್ಟ್ 1 ಮತ್ತು 2ನ ಪ್ರಮುಖ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ನೋಡೋದು. ಮೊದಲು ಕ್ವಶನ್: ಗಣಿತ ಕ್ಷೇತ್ರದ ಅತ್ಯುನ್ನತ ಗೌರವವಾದ ಫೀಲ್ಡ್ ಮೆಡಲ್ 2026 ಪಡೆದ ಹಾಂಗ್ ವಾಂಗ್ ಅವರು ಈ ಪ್ರಶಸ್ತಿಯನ್ನು ಗೆದ್ದ ಇತಿಹಾಸದ ಎಷ್ಟನೇ ಮಹಿಳಾ ಗಣಿತಜ್ಞೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ? ಆಪ್ಷನ್ಸ್: ಎ ಮೊದಲನೆಯವರು, ಆಪ್ಷನ್ ಬಿ ಎರಡನೆಯವರು, ಆಪ್ಷನ್ ಸಿ ಮೂರನೆಯವರು, ಆಪ್ಷನ್ ಡಿ ಐದನೆಯವರು ಅಂತ ಇದೆ. ಸರಿಯಾದ ಉತ್ತರ ಮೂರನೆಯವರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂದರೆ ಹಾಂಗ್ ವಾಂಗ್ ಅವರು ಮೂರನೆಯವರು ವರ್ಲ್ಡ್ ಫೀಲ್ಡ್ ಮೆಡಲ್ 2026 ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಗಣಿತ ಕ್ಷೇತ್ರದಲ್ಲಿ. ಇನ್ನು ಈ ಫೀಲ್ಡ್ ಮೆಡಲ್ಸ್ 2026 ಅದ್ರ ಬಗ್ಗೆ ನಾವು ನೋಡೋದಾದ್ರೆ, ಗಣಿತ ಕ್ಷೇತ್ರದ ಅತ್ಯಂತ ಪ್ರತಿಷ್ಠಿತ ಹಾಗೂ ಗಣಿತ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ ಎಂದು ಕರೆಯಲ್ಪಡುವ ಫೀಲ್ಡ್ ಮೆಡಲ್ 2026 ನನ್ನು ಜುಲೈ 2026ರಲ್ಲಿ ಅಮೆರಿಕದಲ್ಲಿ ಫಿಲಡೆಲ್ಫಿಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಗಣಿತಜ್ಞರ ಸಭೆಯಲ್ಲಿ 4 ಗಣಿತಜ್ಞರಿಗೆ ಪ್ರಕಟಿಸಲಾಗಿದೆ. ಆಯೋಜಿಸಿದ ಸಂಸ್ಥೆ ಯಾವುದು ಅಂದರೆ ಅಂತಾರಾಷ್ಟ್ರೀಯ ಗಣಿತ ಒಕ್ಕೂಟ. ಪ್ರತಿ 4 ವರ್ಷಕ್ಕೊಮ್ಮೆ ಈ ಪ್ರಶಸ್ತಿಯನ್ನು ನೀಡುತ್ತದೆ. ಅರ್ಹತೆ: 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಗಣಿತಜ್ಞರಿಗೆ ಮಾತ್ರ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇನ್ನು 2026ರ ಪ್ರಶಸ್ತಿ ವಿಜೇತರು ಯಾರ್ಯಾರು ಅಂದರೆ ಯು ಡೆಂಗ್ ಇವರು ಚೀನಾದವರು, ಜಾನ್ ಪರ್ಡನ್ USA ಇನ್ನು ಜೇಕಬ್ ಟೀಮ್ಸ್ಮರ್ಮನ್ ಇವರು ಕೆನಡಾದವರು, ಇನ್ನು ಹಾಂಗ್ ವಾಂಗ್ ಇವರು ಚೀನಾ. ಇನ್ನು ವಿಶೇಷತೆ ಏನಂದ್ರೆ, ಪ್ರಶಸ್ತಿ ಪಡೆದ ಹಾಂಗ್ ವಾಂಗ್ ಅವರು 90 ವರ್ಷಗಳ ಫೀಲ್ಡ್ ಮೆಡಲ್ ಇತಿಹಾಸದಲ್ಲಿ ಈ ಗೌರವಕ್ಕೆ ಪಾತ್ರರಾದ ಮೂರನೇ ಮಹಿಳೆ ಎನಿಸಿಕೊಂಡಿದ್ದಾರೆ. ಅಂದ್ರೆ ಮೊದಲನೇ ಮಹಿಳೆ ಯಾರು ಅಂದ್ರೆ ಮೇರಿಯಾಮ್ ಮಿರ್ಜಾ ಖಾನಿ 2014ರಲ್ಲಿ ಇವರಿಗೆ ಪ್ರಶಸ್ತಿ ಸಿಕ್ತು. ಇನ್ನು 2022ರಲ್ಲಿ ಮೆರೀನಾ ವಿಯಾಜೋವ್ಸ್ಕಾ ಇವರು 2ನೇ ಪ್ಲೇಸ್ ಅಲ್ಲಿದ್ದಾರೆ. ಇನ್ನು ಮೂರನೆಯವರು ಯಾರು ಅಂದ್ರೆ ಹಾಂಗ್ ವಾಂಗ್ ಅವರು ಮಹಿಳೆ, ಥರ್ಡ್ ವುಮನ್ ಆಗಿದ್ದಾರೆ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ. ಇನ್ನು 2ನೇ ಪ್ರಶ್ನೆ: ದೆಹಲಿ ಸರ್ಕಾರವು ಜುಲೈ 2026ರಲ್ಲಿ ಅನುಮೋದಿಸಿದ ದೆಹಲಿ ಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ: ಅರ್ಹ ಮಹಿಳೆಯರಿಗೆ ತಿಂಗಳಿಗೆ 5,000 ನೇರ ನಗದು ನೀಡಲಾಗುತ್ತದೆ. ಆಪ್ಷನ್ ಬಿ: ಕುಟುಂಬದ ವಾರ್ಷಿಕ ಆದಾಯ ಮಿತಿ 5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಆಪ್ಷನ್ ಸಿ: 21 ರಿಂದ 60 ವರ್ಷ ವಯಸ್ಸಿನ ಅರ್ಹ ಮಹಿಳೆಯರಿಗೆ ಮಾಸಿಕ 2,500 ರು ಧನಸಹಾಯ ನೀಡಲಾಗುತ್ತದೆ. ಇನ್ನು ಆಪ್ಷನ್ ಡಿ: ಈ ಯೋಜನೆಯು ಕೇವಲ 60 ವರ್ಷದ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮಾತ್ರ ಅನ್ವಯಿಸುತ್ತದೆ ಅಂತ 4 ಆಪ್ಷನ್ ಹೇಳ್ತಿದೆ. ಇನ್ನು ಸರಿಯಾದ ಉತ್ತರ ಏನು ಅಂದ್ರೆ 21 ರಿಂದ 60 ವರ್ಷದ ವಯಸ್ಸಿನ ಅರ್ಹ ಮಹಿಳೆಯರಿಗೆ ಮಾತ್ರ 2,500 ರು ಧನ ಸಹಾಯ ನೀಡಲಾಗುತ್ತದೆ ಅಂತ ಹೇಳ್ತಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದೆಹಲಿ ಲಕ್ಷ್ಮಿ ಯೋಜನೆ ಏನ್ ಹೇಳುತ್ತೆ ಅಂದ್ರೆ 21 ವರ್ಷದಿಂದ 60 ವರ್ಷದ ವಯಸ್ಸಿನ ಮಹಿಳೆ ಅರ್ಹರಿಗೆ 2,500 ರೂಪಾಯಿ ಧನ ಸಹಾಯ ನೀಡಲಾಗುತ್ತದೆ ಅಂತ ಈ ಯೋಜನೆ ಹೇಳುತ್ತೆ. ಯಾವ ರಾಜ್ಯ? ಡೆಲ್ಲಿ. ಇನ್ನು ದೆಹಲಿ ಗವರ್ನಮೆಂಟ್ ಅಪ್ರೂವ್ಸ್ ಲಕ್ಷ್ಮಿ ಯೋಜನಾ. ದೆಹಲಿ ಸಂಪುಟವು ಜುಲೈ 2026ರಲ್ಲಿ ಮಹಿಳೆಯ ಆರ್ಥಿಕ ಸಬಲೀಕರಣ ಹಾಗೂ ನಗದು ಭದ್ರತೆಗಾಗಿ ದೆಹಲಿ ಲಕ್ಷ್ಮಿ ಯೋಜನೆಗೆ ಅನುಮೋದನೆ ನೀಡಿದ್ದು, ಆಗಸ್ಟ್ 1, 2026ರಿಂದ ಯೋಜನೆಯ ನೋಂದಣಿ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭಗೊಂಡಿದೆ. ಇನ್ನು ಮುಖ್ಯ ಅಂಶಗಳು ಅಂತ ನೋಡೋದಾದ್ರೆ, ಮಾಸಿಕ ಧನಸಹಾಯ: ಆರ್ಥಿಕವಾಗಿ ಹಿಂದುಳಿದ ವರ್ಗದ ಅರ್ಹ ಮಹಿಳೆಯರಿಗೆ ಮಾಸಿಕ 2,500 ಧನ ಸಹಾಯ ನೀಡಲಾಗುತ್ತದೆ. ಬಜೆಟ್ ಮತ್ತು ಫಲಾನುಭವಿಗಳು 2026-27ನೇ ಬಜೆಟ್ನಲ್ಲಿ ಈ ಯೋಜನೆಗಾಗಿ 5,110 ಕೋಟಿ ಕಾಯ್ದಿರಿಸಲಾಗಿದೆ. ದೆಹಲಿಯ ಸುಮಾರು 17 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಇದರ ಲಾಭ ಪಡೆಯಲಿದ್ದಾರೆ. ಇನ್ನು
ಅರ್ಹತಾ ಮಾನದಂಡಗಳು ಅಂತ ನೋಡೋದಾದ್ರೆ ಇದ್ರ ವಯೋಮಿತಿ 21ರಿಂದ 60 ವರ್ಷ, ಆದಾಯದ ಮಿತಿ ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ವಾಸಸ್ಥಾನ ಕನಿಷ್ಠ 10 ವರ್ಷಗಳಿಂದ ದೆಹಲಿಯ ಕಾಯಂ ನಿವಾಸರಾಗಿರಬೇಕು. ಪಾವತಿಯ ವಿಶಿಷ್ಟ ಮಾದರಿಗಳು ಅಂತ ನೋಡೋದಾದ್ರೆ ಆಯ್ಕೆ 1,500 ವಿಕರಿತ ಠೇವಣಿ ಖಾತೆ ಮತ್ತು 1,000 ರೂಪಾಯಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ವಾಲೆಟ್ಗೆ ಜಮಾ ಆಗುತ್ತದೆ. ಆಯ್ಕೆ 2 ಪೂರ್ಣ 2,500 ಹಣವನ್ನು ನೇರವಾಗಿ ಆರ್ಡಿ ಅಥವಾ ಎಫ್ಡಿ ಖಾತೆಗೆ ದೀರ್ಘಾವಧಿ ಉಳಿತಾಯ ರೂಪದಲ್ಲಿ ಜಮಾ ಮಾಡಬಹುದು. ಇದ್ರ ವಿನಾಯಿತಿ ಯಾರೆಲ್ಲ ಸಿಗಲ್ಲ ಅಂತ ನೋಡೋದಾದ್ರೆ ಸರ್ಕಾರಿ ನೌಕರು, ಆದಾಯ ತೆರಿಗೆ ಪಾವತಿದಾರರು, 4 ಚಕ್ರದ ವಾಹನ ಹೊಂದಿರುವವರು, ವಾರ್ಷಿಕ 2,400 ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಬಳಸುವ ಕುಟುಂಬಗಳು ಹಾಗೂ 3ಕ್ಕಿಂತ ಹೆಚ್ಚು ಮಕ್ಕಳಿರುವ ಮಹಿಳೆಯರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ. 3ನೇ ಪ್ರಶ್ನೆ, ಜುಲೈ 2026ರಲ್ಲಿ ಕೋಲ್ಕತ್ತಾ ಬಂದರಿನಿಂದ ಹೊರಟ ಭಾರತದ ಮೊದಲ ನೇರ ವಾಣಿಜ್ಯ ಕಂಟೈನರ್ ಸರಕು ರೈಲು ಮೀನ್ಸ್ ಡೈರೆಕ್ಟ್ ಕಮರ್ಷಿಯಲ್ ಫ್ರೈಟ್ ಟ್ರೈನ್ ನೇಪಾಳದ ಯಾವ ಸುಂಕ ಆವರಣವನ್ನು ತಲುಪಿತು ಅಂತ ಕ್ವಶನ್ ಇದೆ. ಆಪ್ಷನ್ ಎ ಬೀರ್ಗಂಜ್, ಆಪ್ಷನ್ ಬಿ ಬೀರಟ್ನಗರ್, ಆಪ್ಷನ್ ಬಿ ಸಿ ಕಠ್ಮಂಡು, ಆಪ್ಷನ್ ಡಿ ಜನಕ್ಪುರ. ಇನ್ನು ಸರಿಯಾದ ಉತ್ತರ ಬೀರಟ್ನಗರ್. ಬೀರಟ್ನಗರ್ಗೆ ಸರಕು ಸುಂಕ ನೇಪಾಳದ ಸುಂಕ ಆವರಣವನ್ನು ತಲುಪುತ್ತದೆ. ಯಾವುದು ಮೊದಲ ವಾಣಿಜ್ಯ ಕಂಟೈನರ್ ಸರಕು ರೈಲು ನೇಪಾಳದ ಸುಂಕ ಆವರಣವನ್ನು ತಲುಪುತ್ತದೆ. ಯಾವುದು ಬೀರಟ್ನಗರ. ಕೋಲ್ಕತ್ತಾ ಬಂದರಿನಿಂದ ಹೊರಟ ಈ ಸುಂಕ ಆವರಣಕ್ಕೆ ತಲುಪುವ ಮೊದಲು ಗಡಿಯಲ್ಲಿ ಯಾವುದೇ ಸರಕು ಮೂಲದ ನೇರ ಸರಕು ರೈಲು ಬಿಹಾರದ ಜೋಗ್ಬಾನಿ ಮೂಲದ ನೇಪಾಳದ ಬೀರಟ್ನಗರ ಬದಲಾವಣೆಗೆ ಇಲ್ಲದೆ ನೇರ ಸಾಗಣೆಗೆ ಚಾಲನೆ ನೀಡಲಾಗಿರುತ್ತೆ ಅಂತ ಹೇಳ್ತಿದೆ ಆನ್ಸರು. ಇನ್ನು ಇಂಡಿಯಾಸ್ ಫಸ್ಟ್ ಕಮರ್ಷಿಯಲ್ ಫ್ರೈಟ್ ಟ್ರೈನ್ ರೀಚಸ್ ನೇಪಾಲ್. ಜುಲೈ 2026ರಲ್ಲಿ ಭಾರತೀಯ ರೈಲ್ವೆಯು ಭಾರತದ ಕೋಲ್ಕತ್ತಾ ಬಂದರಿನಿಂದ ನೇಪಾಳದ ಬೀರಟ್ನಗರ ಸುಂಕ ಆವರಣಕ್ಕೆ ಮೊದಲ ನೇರ ವಾಣಿಜ್ಯ ಕಂಟೈನರ್ ಸರಕು ರೈಲನ್ನು ಯಶಸ್ವಿಯಾಗಿ ತಲುಪಿಸುವ ಮೂಲಕ ದ್ವಿಪಕ್ಷೀಯ ವ್ಯಾಪಾರ ಸಂಪರ್ಕದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದೆ. ಇನ್ನು ರೈಲು ಮಾರ್ಗ ಅಂತ ನೋಡೋದಾದ್ರೆ ಬಿಹಾರದ ಜೋಗ್ಬಾನಿ ಮತ್ತು ನೇಪಾಳದ ಬೀರಟ್ನಗರ ನಡುವಿನ ಅಗಲವಾದ ರೈಲು ಮಾರ್ಗವನ್ನು ಈ ಸರಕು ಸಾಗಣೆ ಬಳಸಲಾಗಿದೆ. 40 ವ್ಯಾನ್ಗಳನ್ನು ಹೊಂದಿದ್ದ ಈ ರೈಲುಗಳು 1,225 ಟನ್ ಕ್ಯಾನೋಲಾ ತರಕಾರಿ ಧಾನ್ಯಗಳನ್ನು ಹೊತ್ತೊಯ್ದು ಇದನ್ನು ಭಾರತ ಸರ್ಕಾರದ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ನಿರ್ವಹಿಸಿದೆ. ಮಧ್ಯವರ್ತಿ ರಹಿತ ಸಾಗಣೆ, ನೋ ಟ್ರಾನ್ಸ್ಶಿಪ್ಮೆಂಟ್. ಈ ಹಿಂದೆ ಭಾರತದಿಂದ ನೇಪಾಳಕ್ಕೆ ಹೋಗುವ ಸರಕುಗಳನ್ನು ಗಡಿಯಲ್ಲಿ ಇಳಿಸಿ ಮತ್ತೆ ನಿಯೋಜಿಸಬೇಕಾಗಿತ್ತು. ಈ ನಂತರ ನೇರ ಸೇವೆಯಿಂದಾಗಿ ಗಡಿಯಲ್ಲಿ ಸರಕು ಬದಲಾವಣೆಯ ಅಗತ್ಯವಿಲ್ಲದೆ ನೇರವಾಗಿ ತಲುಪಿಸಬಹುದು. ಒಪ್ಪಂದದ ಹಿನ್ನೆಲೆ ನವೆಂಬರ್ 2025ರಲ್ಲಿ ಸಹಿ ಮಾಡಲಾದ ಸುಧಾರಿತ ಭಾರತ-ನೇಪಾಳ ರೈಲು ಸಾರಿಗೆ ಪ್ರೋಟೋಕಾಲ್ ಆಧಾರದ ಮೇಲೆ ಈ ನೇರ ಸರಕು ಸೇವೆ ಕಾರ್ಯಾಚರಣೆಗೆ ಬಂದಿದೆ. ಉದ್ದೇಶ ಮತ್ತು ಲಾಭ: ಈ ಸೇವೆಯಿಂದ ಭಾರತ ಹಾಗೂ ನೇಪಾಳ ನಡುವಿನ ಸರಕು ರವಾನೆ ಸಮಯ ಮತ್ತು ಸಾರಿಗೆ ವೆಚ್ಚದಲ್ಲಿ ಶೇಕಡಾ 20ರಿಂದ 30ರಷ್ಟು ಇಳಿತಾಯ ಉಂಟಾಗಲಿದೆ. ಪ್ರಶ್ನೆ 4, ಭಾರತದ ಸ್ವಾತಂತ್ರ್ಯ ಚಳುವಳಿಯ ಸಮಯದಲ್ಲಿ ಮಹಾತ್ಮ ಗಾಂಧಿಯವರು ಭೇಟಿ ನೀಡಿದ ಸ್ಮರಣಾರ್ಥ ಕರ್ನಾಟಕ ಸರ್ಕಾರವು ರಾಜ್ಯದ ಎಷ್ಟು ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭಗಳನ್ನು ನಿರ್ಮಿಸಲು ಆಯೋಜಿಸಿದೆ? ಸರಿಯಾದ ಉತ್ತರ 87. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗಾಂಧಿ ಮೆಮೋರಿಯಲ್ ಪಿಲ್ಲರ್ಸ್ ಅಕ್ರಾಸ್ 87 ಪ್ಲೇಸಸ್ ಅಲ್ಲಿ ಆಗುತ್ತೆ. ಏನು ನೋಡದ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಮಹಾತ್ಮ ಗಾಂಧಿಯವರು ಕರ್ನಾಟಕದಲ್ಲಿ ಭೇಟಿ ನೀಡಿ
ವಾಸ್ತವ್ಯ ಹೂಡಿದ ಐತಿಹಾಸಿಕ ಸ್ಥಳವನ್ನು ಸ್ಮರಿಸಲು ಕರ್ನಾಟಕ ಸರ್ಕಾರವು ರಾಜ್ಯದ 87 ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭಗಳನ್ನು ನಿರ್ಮಿಸಲು ನಿರ್ಧರಿಸಿದೆ. ಇದರ ಉದ್ದೇಶ ಮಹಾತ್ಮ ಗಾಂಧಿಯವರ ತತ್ವಗಳು, ಅಹಿಂಸಾ ಮಾರ್ಗ ಹಾಗೂ ಕರ್ನಾಟಕದಲ್ಲಿ ನಡೆದ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸವನ್ನು ಯುವ ಪೀಳಿಗೆಗೆ ತಲುಪಿಸುವುದು. ಅನುಷ್ಠಾನ ಸಂಸ್ಥೆ ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ. ಐತಿಹಾಸಿಕ ಹಿನ್ನೆಲೆ: ಗಾಂಧೀಜಿಯವರು 1915 ರಿಂದ 1937 ಅವಧಿಯಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ಮೀನ್ಸ್ ಬೆಳಗಾವಿ, ಬೆಂಗಳೂರು, ಮೈಸೂರು, ಮಂಗಳೂರು, ಶಿವಮೊಗ್ಗ ಇತ್ಯಾದಿ ಭೇಟಿ ನೀಡಿ ಖಾದಿ ಪ್ರಚಾರ, ಅಸ್ಪೃಶ್ಯತೆ ನಿವಾರಣೆ ಮತ್ತು ಸತ್ಯಾಗ್ರಹ ಚಳವಳಿಯನ್ನು ಸಂಘಟಿಸಿದರು. ಇತರ ಗಾಂಧಿ ಸ್ಮಾರಕ ಯೋಜನೆಗಳು: ಜಿಲ್ಲಾ ಮಟ್ಟದಲ್ಲಿ ಗಾಂಧಿ ಭವನಗಳ ಸಕ್ರಿಯಗೊಳಿಸುವಿಕೆ, ಗ್ರಾಮ ಪಂಚಾಯಿತಿಗಳ ಮೂಲ ಸೌಕರ್ಯ ಅಭಿವೃದ್ಧಿ ಹಾಗೂ ಗಾಂಧಿ ತತ್ವಗಳ ಪ್ರಚಾರ. ಪ್ರಶ್ನೆ 5. ಇತಿಹಾಸಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಹಿರಿಯ ಐಎಫ್ಎಸ್ ಅಧಿಕಾರಿ ಎನ್ಗುಲ್ ಕಾಮ್ ಜತಮ್ ಗಂಗ್ವೆ ಅವರನ್ನು ಯಾವ ದೇಶಕ್ಕೆ ಭಾರತದ ಮುಂದಿನ ರಾಯಭಾರಿಯನ್ನಾಗಿ ನೇಮಕ ಮಾಡಲಾಗಿದೆ? ಆಪ್ಷನ್ ಎ ಕೀನ್ಯಾ, ಆಪ್ಷನ್ ಬಿ ಸೋಮಾಲಿಯಾ, ಆಪ್ಷನ್ ಸಿ ಉಗಾಂಡ, ಆಪ್ಷನ್ ಡಿ ಜಿಬೂಟಿ. ಸರಿಯಾದ ಉತ್ತರ ಸೋಮಾಲಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2002ರ ಬ್ಯಾಚ್ನ ಐಎಫ್ಎಸ್ ಅಧಿಕಾರಿಯಾದ ಎನ್ಗುಲ್ ಕಾಮ್ ಜತಮ್ ಗಂಗ್ವೆ ಅವರನ್ನು ಸೋಮಾಲಿಗೆ ಭಾರತದ ಮುಂದಿನ ರಾಯಭಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಭಾರತೀಯ ವಿದೇಶಾಂಗ ಸೇವೆ ಹಿರಿಯ ಅಧಿಕಾರಿಯಾಗಿರುವ ಎನ್ಗುಲ್ ಕಾಮ್ ಜತಮ್ ಗಂಗ್ವೆ ಅವರನ್ನು ಸೋಮಾಲಿಯಾ ದೇಶಕ್ಕೆ ಭಾರತದ ಮುಂದಿನ ರಾಯಭಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಸ್ಥಳ: ಆಫ್ರಿಕಾ ಖಂಡದ ಪ್ರಮುಖ ದೇಶವಾದ ಸೋಮಾಲಿಯಾ. ಗಂಗ್ವೆ ಅವರು ಈ ಹಿಂದೆ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಹಾಗೂ ತುವಾಲು ದೇಶಕ್ಕೆ ಭಾರತದ ಹೈ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಶ್ನೆ 6. ಭಾರತದ ಮೊದಲ ಮೀಸಲಾದ ಟೆಲಿಕಾಂ ಉತ್ಪಾದನಾ ವಲಯವನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಡೆಡಿಕೇಟೆಡ್ ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಯಾವ ನಗರದಲ್ಲಿ ಸ್ಥಾಪಿಸಲಾಗುತ್ತಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ನೋಯ್ಡಾ, ಆಪ್ಷನ್ ಸಿ ಗ್ವಾಲಿಯರ್, ಆಪ್ಷನ್ ಡಿ ಅಹಮದಾಬಾದ್. ಸರಿಯಾದ ಉತ್ತರ ಗ್ವಾಲಿಯರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಭಾರತದ ಮೊದಲ ಟೆಲಿಕಾಂ ಉತ್ಪನ್ನ ವಲಯ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಸ್ಥಾಪನೆಯಾಗಲಿದೆ. ದೂರಸಂಪರ್ಕ ಇಲಾಖೆ ಮತ್ತು ಮಧ್ಯಪ್ರದೇಶ ಸರ್ಕಾರವು ಟೆಲಿಕಾಂ ಉತ್ಪಾದನಾ ವಲಯವನ್ನು ಸ್ಥಾಪಿಸಲು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದವು. ಟೆಲಿಕಾಂ ಉತ್ಪಾದನೆಯನ್ನು ಉತ್ತೇಜಿಸಲು, ಹೂಡಿಕೆಯನ್ನು ಆಕರ್ಷಿಸಲು ಮತ್ತು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಟಿಎಮ್ಸ್ ಪ್ಲಗ್ ಆ್ಯಂಡ್ ಪ್ಲೇ ಮೂಲಸೌಕರ್ಯವನ್ನು ಒದಗಿಸುತ್ತದೆ. ಪ್ರಸ್ತಾವಿತ ವಲಯವು ಟೆಲಿಕಾಂ ಉಪಕರಣಗಳು, ಮೊಬೈಲ್ ಹ್ಯಾಂಡ್ಸೆಟ್ಗಳು, ಸಿಮ್ ಕಾರ್ಡ್ಗಳು, ಆಂಟೆನಾಗಳು, ಟೆಲಿಕಾಂ ಚಿಪ್ಗಳು, ಆಪ್ಟಿಕಲ್ ಸಾಧನಗಳನ್ನು ತಯಾರಿಸುತ್ತದೆ ಮತ್ತು 6G R&D ಅನ್ನು ಬೆಂಬಲಿಸುತ್ತದೆ. ಈ ಯೋಜನೆಯು ಸ್ಥಳೀಯ ಟೆಲಿಕಾಂ ಉತ್ಪಾದನೆಯನ್ನು ಉತ್ತೇಜಿಸುವ ಮೂಲಕ ಮತ್ತು ಭಾರತವನ್ನು ಜಾಗತಿಕ ಟೆಲಿಕಾಂ ಉತ್ಪನ್ನದ ಕೇಂದ್ರವನ್ನಾಗಿ ಮಾಡುವ ಮೂಲಕ ಆತ್ಮನಿರ್ಭರ ಭಾರತವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಪ್ರಶ್ನೆ 7. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಮಸೂದೆ 2026ರ ಯಾವ ರಾಷ್ಟ್ರೀಯ ಚಿಹ್ನೆಗೆ ಕಾನೂನು ರಕ್ಷಣೆಯನ್ನು ವಿಸ್ತರಿಸುತ್ತದೆ? ಆಪ್ಷನ್ ಎ ರಾಷ್ಟ್ರೀಯ ಲಾಂಛನ, ಆಪ್ಷನ್ ಬಿ ಭಾರತದ ಸಂವಿಧಾನ, ಆಪ್ಷನ್ ಸಿ ರಾಷ್ಟ್ರಗೀತೆ ವಂದೇ ಮಾತರಂ, ಆಪ್ಷನ್ ಡಿ ರಾಷ್ಟ್ರೀಯ ಕ್ಯಾಲೆಂಡರ್. ಸರಿಯಾದ ಉತ್ತರ ರಾಷ್ಟ್ರೀಯ ಗೀತೆ ವಂದೇ ಮಾತರಂ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಜ್ಯಸಭೆಯು ಜುಲೈ 29, 2026ರಂದು ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಮಸೂದೆ 2026 ಅಂಗೀಕರಿಸಲಾಯಿತು. ಮಸೂದೆಯು ರಾಷ್ಟ್ರಗೀತೆ ವಂದೇ ಮಾತರಂ ಅನ್ನು ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳ ತಡೆಗಟ್ಟುವಿಕೆ ಕಾಯ್ದೆ 1971ರ ವ್ಯಾಪ್ತಿಗೆ ತರುತ್ತದೆ.
ತಿದ್ದುಪಡಿಯ ನಂತರ ವಂದೇ ಮಾತರಂ ಹಾಡುವಿಕೆಯನ್ನು ಅವಮಾನಿಸುವುದು ಅಥವಾ ಅಡ್ಡಿಪಡಿಸುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಇದು ರಾಷ್ಟ್ರಗೀತೆಗೆ ಅಗೌರವ ತೋರುವಂತೆ ಇರುತ್ತದೆ. ರಾಷ್ಟ್ರಧ್ವಜ, ಭಾರತದ ಸಂವಿಧಾನ ಮತ್ತು ರಾಷ್ಟ್ರಗೀತೆಯನ್ನು ಅವಮಾನದಿಂದ ರಕ್ಷಿಸಲು ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳ ತಡೆಗಟ್ಟುವಿಕೆ ಕಾಯ್ದೆಯನ್ನು ಮೂಲತಃ 1971ರಲ್ಲಿ ಜಾರಿಗೆ ತರಲಾಯಿತು. ಸಂಸತ್ತಿನ 2 ಸದನಗಳ ಅನುಮೋದನೆಯ ನಂತರ ಮಸೂದೆ ಕಾನೂನಾಗಲು ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ಕಾಯುತ್ತಿದೆ. ಮುಂದಿನ ಪ್ರಶ್ನೆ, ಜುಲೈ 2026ರಲ್ಲಿ ನಡೆದ RBICS ಸೈನ್ಸ್ ಅಕಾಡೆಮೀಸ್ ಫೋರಂ 2026 ಬ್ರಿಕ್ಸ್ ಸೈನ್ಸ್ ಅಕಾಡೆಮೀಸ್ ಫೋರಂ ಮೀಟಿಂಗ್ ಶೃಂಗಸಭೆಯನ್ನು ಯಾವ ಸಂಸ್ಥೆಯಲ್ಲಿ ಆಯೋಜಿಸಲಾಯಿತು? ಆಪ್ಷನ್ ಎ ಐಐಟಿ ಮದ್ರಾಸ್, ಆಪ್ಷನ್ ಬಿ ಐಐಟಿ ಹೈದರಾಬಾದ್, ಆಪ್ಷನ್ ಸಿ ಐಐಸಿ ಬೆಂಗಳೂರು, ಆಪ್ಷನ್ ಡಿ ಐಐಟಿ ಬಾಂಬೆ. ಸರಿಯಾದ ಉತ್ತರ ಐಐಟಿ ಹೈದರಾಬಾದ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 2026ರ ಬ್ರಿಕ್ಸ್ ವಿಜ್ಞಾನ ಅಕಾಡೆಮಿಗಳ ವೇದಿಕೆಯ ಸಭೆಯು ಭಾರತದ ತೆಲಂಗಾಣದಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೈದರಾಬಾದ್ ನಲ್ಲಿ 2026ರ ಜುಲೈ 22 ಮತ್ತು 23ರಂದು ಯಶಸ್ವಿಯಾಗಿ ನಡೆಯಿತು. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ನೇತೃತ್ವದಲ್ಲಿ ನಡೆದ ಈ 2 ದಿನಗಳ ಕಾರ್ಯಕ್ರಮವು ಜಾಗತಿಕ ಸುಸ್ಥಿರತೆ ಮತ್ತು ಪ್ರಾದೇಶಿಕ ಸ್ಥಿತಿಸ್ಥಾಪಕಕ್ಕಾಗಿ ಕೃತಕ ಬುದ್ಧಿಮತ್ತೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುತ್ತಾ ಪ್ರಮುಖ ಗಮನಹರಿಸಿತು. ಯಾವಾಗ ನಡೆದಿದೆ ಅಂದರೆ ಜುಲೈ 22 ಮತ್ತು 23, 2026. ಲೊಕೇಶನ್ ಐಐಟಿ ಹೈದರಾಬಾದ್, ತೆಲಂಗಾಣ, ಇಂಡಿಯಾ. ಆಯೋಜಕರು ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ. ಪ್ರೆಸಿಡೆನ್ಸಿ ಥೀಮ್ ಏನು ಅಂದರೆ ಇಂಡಿಯಾಸ್ ಬ್ರಿಕ್ಸ್ ಪ್ರೆಸಿಡೆನ್ಸಿ 2026 ಥೀಮ್ ವಾಸ್ ಬಿಲ್ಡಿಂಗ್ ಫಾರ್ ರಿಸೈಲೆನ್ಸ್, ಇನ್ನೋವೇಷನ್, ಕೋಆಪರೇಷನ್ ಆ್ಯಂಡ್ ಸಸ್ಟೈನಬಿಲಿಟಿ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ರಷ್ಯಾ ಮತ್ತು ದಕ್ಷಿಣ ಆಫ್ರಿಕಾ ಸೇರಿದಂತೆ 8 ಸದಸ್ಯ ರಾಷ್ಟ್ರಗಳ ನಿಯೋಗಗಳು ಇದರಲ್ಲಿ ಭಾಗವಹಿಸಿದ್ದವು. ಪ್ರಶ್ನೆ 9, ಸಾರನಾಥನ್ನು ಸೇರಿಸಿದ ಯುನೆಸ್ಕೋದ 48ನೇ ವಿಶ್ವ ಪಾರಂಪರಿಕ ಸಮಿತಿಯ ಅಧಿವೇಶನವು ಯಾವ ದೇಶದಲ್ಲಿ ನಡೆಯಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ದಕ್ಷಿಣ ಕೊರಿಯಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಫ್ರಾನ್ಸ್. ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದಕ್ಷಿಣ ಕೊರಿಯಾದ ಬುಸಾನ್ನಲ್ಲಿ ನಡೆದ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ 48ನೇ ಅಧಿವೇಶನದಲ್ಲಿ ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಇರುವ ಪ್ರಾಚೀನ ಬೌದ್ಧ ತಾಣ ಸಾರನಾಥ್ ಅಧಿಕೃತವಾಗಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಸ್ಥಾನಕ್ಕೆ ಪಡೆದಿದೆ. ಇದು ಭಾರತದ 45ನೇ ವಿಶ್ವ ಪಾರಂಪರೆಯ ತಾಣವಾಗಿ ಹೊರಹೊಮ್ಮಿದೆ. ಎಲ್ಲಿ ಅಂದರೆ ಸ್ಥಳ ಉತ್ತರ ಪ್ರದೇಶ, ವಾರಣಾಸಿ ಹತ್ತಿರ ಇದೆ ಸಾರನಾಥ್. ಇದು ಮಹತ್ವ, ಗೌತಮ ಬುದ್ಧವನ್ನು ಜ್ಞಾನೋದಯದ ನಂತರ ತನ್ನ ಮೊದಲ ಪ್ರವಚನವನ್ನು ನೀಡಿದ ಪವಿತ್ರ ಸ್ಥಳವಾಗಿದೆ. ಇದು ಘಟಕಗಳು ಚೌಖಂಡಿ ಸ್ತೂಪ ಮತ್ತು ಧಮೇಕ್ ಸ್ತೂಪ ಸೇರಿದಂತೆ ಪ್ರಮುಖ ಪುರಾತತ್ವ ಅವಶೇಷಗಳು. ಈ ತಾಣದ ಪ್ರಮುಖ ಭಾಗಗಳು ಅಂತ ನೋಡೋದಾದ್ರೆ ಧಮೇಕ್ ಸ್ತೂಪ ಬುದ್ಧನನ್ನು ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದ ಸ್ಥಳವನ್ನು ಗುರುತಿಸುತ್ತದೆ. ಚೌಖಂಡಿ ಸ್ತೂಪ ಇದು ಹಂತಗಳ ರಚನೆಯನ್ನು ಹೊಂದಿರುವ ಒಂದು ಪ್ರಮುಖ ಸ್ತೂಪವಾಗಿದೆ. ಇನ್ನು ಅಶೋಕನ ಸಿಂಹ ಶಿಖರವನ್ನು ಹೊಂದಿರುವ ಮೂಲಕ ಪ್ರಸಿದ್ಧವಾಗಿದೆ. ಇನ್ನು ಧರ್ಮರಾಜಿಕ ಸ್ತೂಪ ಮತ್ತು ಗಂಧಕುಟಿ ವಿಹಾರ, ಪ್ರಾಚೀನ ಮಠ ಹಾಗೂ ಕಟ್ಟಡಗಳ ಅವಶೇಷಗಳು ಇಲ್ಲಿವೆ. ಇನ್ನು ಪ್ರಶ್ನೆ 10, ಆತ್ಮನಿರ್ಭರ ಪಂಚಾಯತ್ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಮತ್ತು ಯೋಜನಾ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರವು ಕೆಳಗಿನ ಯಾವ ಸಂಸ್ಥೆಯನ್ನು ಪ್ರಮುಖ ಸಂಸ್ಥಾಗತ ಪಾಲುದಾರನನ್ನಾಗಿ ಆಯ್ಕೆ ಮಾಡಿದೆ? ಇನ್ಸ್ಟಿಟ್ಯೂಷನಲ್ ಪಾರ್ಟ್ನರ್ಸ್ ಆಗಿ ಆಯ್ಕೆ ಮಾಡಿದೆ ಅಂತ ಕೇಳ್ತಿದೆ. ಆಪ್ಷನ್ ಎ ನಬಾರ್ಡ್ ಮತ್ತು ಯುಡಾಕೋ, ಮತ್ತು ಆಪ್ಷನ್ ಬಿ RBI ಮತ್ತು SBI, ಆಪ್ಷನ್ ಸಿ ನೀತಿ ಆಯೋಗ್ ಮತ್ತು SIDBI, ಆಪ್ಷನ್ ಡಿ SECI
ಸೆಬಿ ಮತ್ತು LIC. ಸರಿಯಾದ ಉತ್ತರ ನಬಾರ್ಡ್ ಮತ್ತು HUDCO. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆತ್ಮನಿರ್ಭರ್ ಪಂಚಾಯತ್ ಕಾರ್ಯಕ್ರಮವು ಭಾರತ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯದ ಒಂದು ಪ್ರಮುಖ ಉಪಕ್ರಮವಾಗಿದೆ. ಇದು ಜುಲೈ 27, 2026ರಂದು ಅಧಿಕೃತವಾಗಿ ಪ್ರಾರಂಭವಾಯಿತು. ಗ್ರಾಮ ಪಂಚಾಯತ್ಗಳು ಮತ್ತು ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸಲು ಮತ್ತು ಸ್ವಂತ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಈ ಕಾರ್ಯಕ್ರಮವು ಸಹಾಯ ಮಾಡುತ್ತದೆ. ಪಂಚಾಯತ್ಗಳಲ್ಲಿ ಆದಾಯ ತರುವ ಯೋಜನೆಗಳನ್ನು ರೂಪಿಸುವುದು, ಬಳಕೆಯಾಗದ ಸ್ಥಳೀಯ ಆಸ್ತಿಗಳನ್ನು ಉತ್ಪಾದಕ ಕೆಲಸಗಳಿಗೆ ಬಳಸುವುದು, ರಾಷ್ಟ್ರಮಟ್ಟದ ಸ್ಪರ್ಧಾತ್ಮಕ ಸವಾಲಿನ ಪ್ರಕ್ರಿಯೆಯ ಮೂಲಕ ಉತ್ತಮ ಯೋಜನೆಯನ್ನು ಆಯ್ಕೆ ಮಾಡುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಆಡಳಿತ ಮತ್ತು ಆರ್ಥಿಕತೆಯನ್ನು ಬಲಪಡಿಸುವುದು. ಇನ್ನು ಪ್ರಮುಖ ಲಕ್ಷಣಗಳು ಅಂತ ನೋಡೋದಾದ್ರೆ, ಸಮರ್ಥ ಪೋರ್ಟಲ್ ಮೀನ್ಸ್ ಪಂಚಾಯತ್ಗಳ ಆರ್ಥಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಡಿಜಿಟಲ್ ವೇದಿಕೆ. ಮಾದರಿ ನಿಯಮಗಳು ಪಂಚಾಯತ್ಗಳ ಆದಾಯ ವೃದ್ಧಿಗೆ ಸಹಕಾರಿಯಾಗುವ ಮಾದರಿ ನಿಯಮಗಳ ಬಿಡುಗಡೆ. ತಾಂತ್ರಿಕ ನೆರವು ಯೋಜನೆಗಳನ್ನು ಬ್ಯಾಂಕ್ ಮಾಡಬಹುದಾದ ಪ್ರಸ್ತಾವನೆಗಾಗಿ ಬದಲಾಯಿಸಲು ಕೇಂದ್ರದಿಂದ ಮಾರ್ಗದರ್ಶನವಾಗಿರುತ್ತೆ. ಥ್ಯಾಂಕ್ ಯು.